पूर्वकाले सायंकाले कुङ्कुमार्चन लक्ष्मीनारायणस्य कुङ्कुमार्चन करोना अहं करिष्ये महागणपति स्मरणविषये ओम विघ्नानि नाशमायन्तु सर्वाणि सुरनाय विघ्नेश्वराय नमः प्रार्थना नमस्कारान् समर्पयामि ಈಗ ಶಿವಾಮಿಗ ಉದಯ ಲಕ್ಷ್ಮೀನಾರಾಯಣ ಪದೇ ನೈವೇದ್ಯ ಪುರಾಣ ಸಂಕಲ್ಪದ ನೈವೇದ್ಯ ತೋರಿಸಿ ನೈವೇದ್ಯ ಜಾತೆ ಸಾಕದ ಭಕ್ಷಣೆ ನಿವೇದಯಾಮಿ ಭಕ್ಷಣೆ ನಿವೇದಯಾಮಿ ಒಂದು ದೀಪಾಚೆ ಆತೆ ಮಾಡ್ತೀವಿ ರೆಡಿ ಮಾಡ್ಕೊಳ್ರಿ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಶ್ರೀ ಓಂ ಶ್ರೀ ಪ್ರಕೃತೆ ನಮಃ ನೀವು ಮಹಾಲಕ್ಷ್ಮಿ ಅಂತ ಶ್ರೀ ಪ್ರಕೃತೆ ನಮಃ ಶ್ರೀ ವಿಕೃತೆ ನಮಃ ವಿದ್ಯಾಯ ನಮಃ ಶ್ರೀ ಸರ್ವಭೂತ ಹಿತಪ್ರದಾಯ ನಮಃ ಶ್ರೀ ಶ್ರದ್ಧಾಯ ನಮಃ ಶ್ರೀ ವಿಭೂತೆ ನಮಃ ಶ್ರೀ ಸುಲಭ್ಯೈ ನಮಃ ಶ್ರೀ ಪರಮಾತ್ಮತಾಯ ನಮಃ ಶ್ರೀ ವಾಚೈ ನಮಃ ಶ್ರೀ ಪದ್ಮಲಾಯ ನಮಃ ಶ್ರೀ ಪದ್ಮಾಯ ನಮಃ ಶ್ರೀ ಸುದಯೇ ನಮಃ ಶ್ರೀ ಸ್ವಾಹಾಯ ನಮಃ ಶ್ರೀ ಸದಾಯ ನಮಃ ಶ್ರೀ ಸುಧನ್ಯೈ ನಮಃ ಶ್ರೀ ಲಕ್ಷ್ಮೀ ನಮಃ ಶ್ರೀ ನಿತ್ಯಪುಷ್ಟಾಯ ನಮಃ ಶ್ರೀ ವಿಭಾವನ್ಯಾಯ ನಮಃ ಶ್ರೀ ಅತಿಥ್ಯೈ ನಮಃ ಶ್ರೀ ದಿತ್ಯೈ ನಮಃ ಶ್ರೀ ದಿಕ್ಸಾಯ ನಮಃ ಶ್ರೀ ವಸುದಾಯ ನಮಃ ಶ್ರೀ ವಸುಧಾರಿಣ್ಯೈ ನಮಃ ಶ್ರೀ ಕಮಲಾಯ ನಮಃ ಶ್ರೀ ಕಾಂತಾಯ ನಮಃ ಶ್ರೀ ರಾಮಾಕ್ಷೈ ನಮಃ ಶ್ರೀ ಕಮಲಸಂಭವಾಯ ನಮಃ ಶ್ರೀ ಅನುಗ್ರಹೇ ನಮಃ ಶ್ರೀ ವಲ್ಲಭಾಯ ನಮಃ ಶ್ರೀ ಲೋಕಮಾತ್ರೇ ನಮಃ
ದಾಕ್ಷಾಯಣಿ ಕ್ಷೇತ್ರದಲ್ಲಿ ಶಿವಕೇಶವರು ಆಶ್ರಮವನ್ನು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಅವರು ನ್ಯಾಸವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸೂತ ಪುರಾಣಿಕ ಆಗಮಿಸ್ತಾ ಇದ್ದಾರೆ ಅವರ ಆಶ್ರಮಕ್ಕೆ. ಆವಾಗ ಅತೀಶ ಪುರಾಣಿಕರಿಗೆ ವಿಶೇಷವಾಗಿ ಶಿವಕೇಶವರು ಬಹಳ ಆನಂದದಿಂದ ಸ್ವಾಗತ ಮಾಡಿ ಆ ಸಂದರ್ಭದಲ್ಲಿ ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಜಗತ್ತಿಗೆ ಇವೆಲ್ಲ ಜ್ಞಾನಿಗಳ ಬಂದಿರುವ ಆಶ್ರಮಕ್ಕೆ ಅವರು ಅನೇಕವಾಗಿ ಅನೇಕವಾಗಿ ಮಾತು ಹೇಳಿದರು. ಆಮೇಲೆ ಈ ಸ್ವಾಮಿ ಅಡಿ ಮಾಸ ಸಿದ್ಧಾಯದಲ್ಲಿ ಒಬ್ಬ ರಾಜ ಇದ್ದಾನೆ. ಅವನ ಹೆಸರು ದುರ್ಗಮ್ಮ ಅನ್ಕೊಂಡು ರಾಜ. ದುರ್ಗಮ್ಮ ಅನ್ಕೊಂಡು ರಾಜನ ಹೆಸರು. ಅವನು ಒಳ್ಳೆ ರಾಜ ಇದ್ದ, ಒಳ್ಳೆ ಸತ್ಯದಿಂದ ರಾಜ ಆಗ್ತಾ ಇದ್ದ, ಒಳ್ಳೆ ಜ್ಞಾನಿ ಇದ್ದ, ಆದರ್ಶಿ ಇದ್ದ, ಪ್ರಜೆಗಳಿಗೆಲ್ಲ ಒಳ್ಳೆ ಕೊಡ್ತಾ ಇದ್ದ, ಸಕಾಲಿಕವಾಗಿ ಎಲ್ಲ ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದ. ಪ್ರಜೆಗಳಿಗೆ ಯಾವ ಪ್ರಜೆಗಳು ಕೂಡ ಮಾಡ್ತಾ ಇದ್ದಿಲ್ಲ. ಒಳ್ಳೆ ಸುಭಿಕ್ಷ ರಾಜ್ಯ ಇತ್ತು. ಯಾವಾಗಲೂ ಕೂಡ ನಮಗೆಲ್ಲ ವಿಶೇಷವಾಗಿರ್ತಕ್ಕಂಥ ಭಗವಂತ ನಾಮಸ್ಮರಣೆಗಳಲ್ಲಿ ಸಿದ್ಧಂಗ ಸಹಾಸನಗಳಲ್ಲಿ ಜ್ಞಾನವತಿ ಹೇಳಬೇಕು ಮತ್ತು ನಿರಂತರವಾಗಿ ನಮ್ಮ ಮಕ್ಕಳಿಗೆ ಅತ್ಯಾಸ್ತ ಶ್ರಮವನ್ನು ಕೊಡುವಂಥ ಸೌಭಾಗ್ಯ ಕೊಡುವ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಯಾರು ಹಚ್ಚಿರ್ಬೇಕು